ಚಾಮುಂಡಿ ಆಶೀರ್ವಾದ, ಹಿರಿಯರ ಆಶೀರ್ವಾದ, ಆ ಜನ ಕೊಟ್ಟಂತ ಒಂದು ಪ್ರೀತಿ ವಿಶ್ವಾಸ ನನಗೆ ಶ್ರೀರಕ್ಷೆಯಾಗಿ 50 ವರ್ಷ ಕೆಲಸ ಒಂದೇ ಸಾರಿ ಮಾಡಿದ್ದೀನಿ ಅನ್ನೋದು ಹೆಮ್ಮೆಯಿಂದ ನಾನು ಮತ್ತೆ ಇಲ್ಲಿ ನಿಲ್ಲೋದಿಲ್ಲ ಅಂತ ಹೇಳಿರೋದು ಸತ್ಯ. ಭಗವಂತ ಎಲ್ಲಿ ನಮ್ಮ ನಾಯಕರು ಏನು ಹೇಳ್ತಾರೋ ಅದು ಮಾಡ್ತೀನಿ. ಚಾಮರಾಜನಗರ ಮೇಟುಪಾಳ್ಯ ಪ್ರಾಜೆಕ್ಟು, ಮೇಟುಪಾಳ್ಯಂಗೆ ಫಾರೆಸ್ಟ್ ಅವರು ಅನುಮತಿ ಏನಾಯಿತು, ಹಿಂದೆ ಖರ್ಗೆ ಸಾಹೇಬ್ರಿದ್ದಾಗ, ದಿವಂಗತ ಧ್ರುವನಾರಾಯಣ ಅವರು ಲೋಕಸಭಾ ಸದಸ್ಯರಾಗಿದ್ದಾಗ ಅದು ಬಂತು. ಅದಾದ ಮೇಲೆ ಏನೆಲ್ಲ ಆಗಿ ಅವ್ರ ಕಾಲದಲ್ಲೇನೆ ಫೀಸಿಬಿಲಿಟೀಸ್ ಇಲ್ಲ ಅಂದ್ಬಿಟ್ಟು ಅದನ್ನು ಡಿಲೀಟ್ ಮಾಡಿರ್ತಕ್ಕಂಥದ್ದು ನನಗೂ ಗೊತ್ತಿರಲಿಲ್ಲ. ನಾನು ತುಂಬ ಜನ ಬಂದರು, ಅದಾದಮೇಲೆ ಫೈಲೆಲ್ಲ ಕರೆಸಿ ನೋಡಿದೆ, ಅದು ಮಾಡೋಕ್ಕಾಗೋದಿಲ್ಲ ಅನ್ನೋದು ಬಂದ ಮೇಲೆ ನಾನೇನು ಮಾಡಿದೆ, ಈ ಸರ್ಕಾರಕ್ಕೆ ಸನ್ಮಾನ್ಯ ಮಾದೇವಪ್ಪನವ್ರು ಸಿಕ್ಕಿದಾಗ ನೀವು ಕೇಳಬೇಕು, 10 ಬಾರಿ ಹೇಳಿದೆ, ನಿಮ್ಮಿಂದ ಒಂದು ರಿಕ್ವಿಸೇಷನ್ ಕಳಿಸಿ, ಅಟ್ಲೀಸ್ಟು ಹೆಜ್ಜಾಲ, ಹಾರವಳ್ಳಿ, ಕನಕಪುರ, ಸಾತ್ನೂರು, ಹಲಗೂರು, ಮಳವಳ್ಳಿ, ಕೊಳ್ಳೇಗಾಲ, ಯಳಂದೂರು ಮತ್ತು ಸಂತೆಮಾರಹಳ್ಳಿ, ಚಾಮರಾಜನಗರ 142 ಕಿಲೋಮೀಟ್ರು ಅದನ್ನು ಕಳಿಸ್ರಪ್ಪ, ನಾವು ಮಾಡೋಕ್ಕೆ ತಯಾರಾಗಿದ್ದೀವಿ ಅಂತ ಹೇಳಿದ್ದೀವಿ. ಅದಲ್ದಿನ ಪ್ರತಾಪ್ ಸಿಂಹ ಅವರು ಇದ್ದಾಗ ಮೈಸೂರು, ಯಾವುದದು ಕುಶಾಲನಗರ ಆಗಿದ್ದನ್ನು ಕೂಡ ಹಂಗೆ ಸ್ಥಗಿತ ಮಾಡಿದ್ದಾರೆ. ಇವೆರಡನ್ನು ಕೂಡ ನಾನು ಆಗ್ರಹ ಮಾಡ್ತೀನಿ. ರಾಜ್ಯ ಸರ್ಕಾರ ನಮಗೆ ಜಾಗ ಕೊಡಬೇಕು. ಆ ಜಾಗದಲ್ಲೂ ಕೂಡ ನಾನು ಹೇಳಿದೆ, ವಿತ್ ಸ್ಪೆಷಲ್ ಕೇಸ್ 50% ನಾವು ಅದಕ್ಕೂ ಕೊಡ್ತೀವಪ್ಪ ದುಡ್ಡು, ನಮಗೊಂದು ಜಾರಿ ಅದು ರಿಕ್ವಿಸೇಷನ್ ಕಳಿಸಿ ಅಂತ ಕೇಳಿದ್ದೀನಿ. ಯಾರ್ಯಾರು ಹೇಳ್ಬೇಕು ಹೇಳಿದ್ದೀನಿ, ಮುಖ್ಯ ಕಾರ್ಯದರ್ಶಿಗಳಿದ್ದೀನಿ, ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ, ಸನ್ಮಾನ್ಯ ಮಾದೇವಪ್ಪನವ್ರಿಗೆ ಹೇಳಿದ್ದೀನಿ, ಮತ್ತು DK ಶಿವಕುಮಾರ್ ಅವ್ರಿಗೆ ಹೇಳಿದ್ದೀನಿ, ಹಿಂದೆ ಇದ್ದಂಥ ಮಾಜಿ ಲೋಕಸಭಾ ಸದಸ್ಯರಾದ DK ಸುರೇಶ್ ಅವ್ರಿಗೆ ಹೇಳಿದ್ದೀನಿ. ಕಳಿಸ್ಕೊಡ್ರ, ಈ ಕಾಲದಲ್ಲಿ ಮಾಡೋಣ. ಇವತ್ತು ನಮಗೆ ಭಾರತ ಸರ್ಕಾರ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಲ್ಲಿವರೆಗೂ 35-36 ವರ್ಷದಿಂದ ನೆನೆಗುದಿಗೆ ಬಿದ್ದಂಥ ಸುಮಾರು 49,000 ಕೋಟಿ ರೂಪಾಯಿಗಳ ಹಳೆಯ ಯೋಜನೆಗಳನ್ನು ನಾವು ಕೈಗೆತ್ಕೊಂಡು ಒಂದೊಂದೊಂದೇ ಕಾರ್ಯರೂಪಕ್ಕೆ ತಂದು ಈಗಾಗಲೇ ತಾವು ನೋಡಿದ್ದೀರಿ, ಬಿಡುಗಡೆ ಮಾಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ಭಾರತ ಸರ್ಕಾರ ರಾಜ್ಯಗಳು ಅಭಿವೃದ್ಧಿ ಆಗಬೇಕು, ಜಿಲ್ಲಾ ಕೇಂದ್ರಗಳ ಅಭಿವೃದ್ಧಿ ಆಗಬೇಕು, ತಾಲೂಕಾ ಕೇಂದ್ರಗಳ ಅಭಿವೃದ್ಧಿ ಆಗಬೇಕು, ಹೋಬಳಿ ಕೇಂದ್ರಗಳ ಅಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಇವೆಲ್ಲವನ್ನು ಕೂಡ ಮಾಡ್ತಾ ಇದ್ದೀವಿ. ಮೊನ್ನೆ 3 ದಿನಗಳ ಹಿಂದೆ 1ನೇ ತಾರೀಕು ಈ ತಿಂಗಳು ನಾವು ರಾಜ್ಯದ ಇಡೀ ದೇಶದ ಎಲ್ಲ ಏನು ಪಂಚಾಯತ್ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಮಂತ್ರಿಗಳನ್ನು, ಕಾರ್ಯದರ್ಶಿಗಳನ್ನು ಕರೆದು ಸ್ವಚ್ಛ ಭಾರತ ವಿಷನ್ 3 ಅಂತ ಮಾಡ್ತಾ ಇದ್ದೀವಿ. ಏನು 1-2 ಆಗಿದೆ. ಸ್ವಚ್ಛ ಭಾರತ ಅಭಿಯಾನದ 3ನೇದನ್ನು ತಗೊಳ್ಳೋದಕ್ಕೆ ಯೋಚನೆ ಮಾಡಿದ್ದೀವಿ. ಅದರೊಳಗೆ ಕರ್ನಾಟಕ ಪಾಲು ತುಂಬ ವ್ಯವಸ್ಥಿತವಾಗಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಸುಮಾರು ಬೆಳಿಗ್ಗೆ 10 ಗಂಟೆಯಿಂದ ಭಾರತ್ ಮಂಟಪನಲ್ಲಿ ಸುಮಾರು ರಾತ್ರಿ 8 ಗಂಟೆವರೆಗೂ 12 ಗಂಟೆಗಳ ಕಾಲ ಚರ್ಚೆ ಆಗಿದೆ. ಎಲ್ಲ ಇಡೀ ದೇಶದ ಅಧಿಕಾರಿಗಳ ಜೊತೆಯಲ್ಲಿ ದೇಶಕ್ಕೆ ಬೇಕಾಗಿರ್ತಕ್ಕಂಥದ್ದು, ಹಳ್ಳಿಗಾಡಿನ ಜನರಿಗೆ ಬೇಕಾಗಿರ್ತಕ್ಕಂಥ ನೈರ್ಮಲ್ಯ, ಶುದ್ಧ ಕುಡಿಯೋ ನೀರು, ರಸ್ತೆ ಎಲ್ಲಕ್ಕೂ ಕೂಡ ಆದ್ಯತೆ ಕೊಡ್ತಕ್ಕಂಥದ್ರಲ್ಲಿ ರೈಲ್ವೆ ಇಲಾಖೆ ಇರಬೇಕು, ಬೇರೆ ಬೇರೆ ಇಲಾಖೆ ಇರಬೇಕು. ಭಾರತ ಸರ್ಕಾರದ ಯಾವುದೇ ಯೋಜನೆಗಳು ಕೂಡ ರಾಜ್ಯ ಸರ್ಕಾರ ಎಷ್ಟು ಮಟ್ಟಿಗೆ ನಮಗೆ ಸ್ಪಂದಿಸ್ತದೋ ಅಷ್ಟು ಕೆಲಸ ನಾವು ಮಾಡಕ್ಕೆ ತಯಾರಾಗಿದ್ದೀವಿ. ನೋಡಿ, ರಾಜ್ಯ ಸರ್ಕಾರ ಪದೇ ಪದೇ ಹೇಳಿದ್ದೀನಿ, ನಾನು ಮುಖ್ಯಮಂತ್ರಿಗಳು ನನ್ನ ಕಚೇರಿಗೆ ಬಂದಾಗೂ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ, ಆಮೇಲೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಶಿವಕುಮಾರ್ ಅವ್ರಿಗೂ ಮಾತಾಡ್ತಾ ಇದ್ದೀನಿ. ನೀವು ಬೇರೆ ಗೊಂದಲಗಳನ್ನು ಮಾಡಿ ಜನರನ್ನ ಬೇರೆ ಬೇರೆ ದಾರಿಗೆ ತಂದು ಎಲ್ಲೋ ದಿಕ್ ತಪ್ಪಿಸೋದು ಬಿಟ್ಟು ನೀವು ಎಷ್ಟು ದಿನ ಇರ್ತೀರಿ, ಎಷ್ಟು ವರ್ಷ ಇರ್ತೀರೋ ಅಟ್ಲೀಸ್ಟು ರಾಜ್ಯ ಸರ್ಕಾರದಲ್ಲಿ ಜನರಿಗೆ ನೀವೇನು ಕೊಟ್ಟಿರೋ ಮಾತುಗಳು ಇವತ್ತಿನ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ಕೆಲಸ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಅದನ್ನು ಅವ್ರು ನಡೆಸ್ಕೊಡೋದು ಎಷ್ಟು ಮಟ್ಟಿಗೆ ಏನು ಅನ್ನೋದನ್ನು ಒಂದು ಸಾರಿ ಅವ್ರನ್ನೇ ಬೇಕಾದ್ರೆ ಕರೀರಿ, ನಾನು ಅವ್ರ ಜೊತೆ ಚರ್ಚೆ ಮಾಡೋಕ್ಕೆ ತಯಾರಾಗಿದ್ದೀನಿ. ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರು ದೇಶದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಕರ್ನಾಟಕವು ಕೂಡ ಮೊದಲನೇದಾಗಬೇಕು ಅನ್ನೋದು ನಮ್ಮ ಬಯಕೆ ಇದೆ. ಆ ಬಯಕೆಯನ್ನು ಈಡೇರಿಸಬೇಕಾದ್ರೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಒಂದು ನಾಣ್ಯದ 2 ಮುಖಗಳ ಕೆಲಸ ಮಾಡಬೇಕಾಗಿದೆ. ಆ ಇಚ್ಛಾಶಕ್ತಿ ಕೊರತೆ ನಮ್ಮ ರಾಜ್ಯದಲ್ಲಿ ಕಾಡ್ತಾ ಇದೆ. ಥ್ಯಾಂಕ್ ಯು ಸರ್. ಧರ್ಮಸ್ಥಳ ವಿಚಾರದಲ್ಲಿ ಅಪ್ಪ ಒಂದು ನಿಮಿಷ ಅಪ್ಪ, GST ಮೀಟಿಂಗ್ ನಡೀತಾ ಇದೆ. ಒಂದು ನಿಮಿಷ. ಯಾವುದೇ ರಾಜ್ಯ ಸರ್ಕಾರಗಳನ್ನ, ಒಂದು ನಿಮಿಷ ಅಪ್ಪ ಪ್ಲೀಸ್, ಯಾವುದೇ ರಾಜ್ಯ ಸರ್ಕಾರಗಳನ್ನ
ಟಾರ್ಗೆಟ್ ಮಾಡ್ತಕ್ಕಂಥ ಪರಿಸ್ಥಿತಿ ನಮ್ಗಿಲ್ಲ. ರಾಜ್ಯ ಸರ್ಕಾರದ ಪಾಲುದಾರಿಕೆ ರಾಜ್ಯ ಸರ್ಕಾರಕ್ಕೆ ಆಗ್ತದೆ, ಕೇಂದ್ರ ಸರ್ಕಾರ ಏನ್ ಮಾಡ್ಬೇಕು ಅದು ಮಾಡ್ತದೆ. ಇನ್ನು ಮೀಟಿಂಗ್ ನಡೀತಾ ಇದೆ, ತಾವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಇನ್ನೊಂದು 2-3 ದಿವಸದಲ್ಲಿ ಒಳ್ಳೆ ಉತ್ತರನೂ ಸಿಗ್ತದೆ. ನೋಡ್ರಿ, ನಾನು ನಮ್ಮ ನಿಲುವನ್ನ ಸ್ಪಷ್ಟವಾಗಿ ಈಗಾಗಲೇ ಪಡಿಸಿದ್ದೀವಿ. ಅದೊಂದು ಧಾರ್ಮಿಕವಾದ ದೊಡ್ಡ ಸಂಸ್ಥೆ. ಇವತ್ತಲ್ಲ, SIT ತೀರ್ಮಾನ ಮಾಡಿದ 1 ಗಂಟೆಯಲ್ಲಿ ನಾನೇ ಮೊದಲನೇವನು ರಿಯಾಕ್ಟ್ ಮಾಡಿದ್ದು. ಧರ್ಮಾಧಿಕಾರಿಗಳು, ಈ ಧರ್ಮದ ಇತಿಹಾಸ, ವಿಶೇಷವಾಗಿ ಕನ್ನಡಾಂಬೆ ತುಂಬ ದೊಡ್ಡವಳಿದ್ದಾಳೆ. 1000 ಸಾರಿ ಹೇಳಿದ್ರು ಸುಳ್ಳೆ ಅನ್ನೋದಕ್ಕೆ ಈ ಧರ್ಮಸ್ಥಳವು ಕೂಡ ಒಂದು ಉದಾಹರಣೆ ಆಗಿದೆ. ಆದ್ದರಿಂದ ಧಾರ್ಮಿಕವಾದ ಇಂಥ ಸ್ಥಳಗಳನ್ನು ಇನ್ನು ಮುಂದೆ ಯಾವುದೇ ವ್ಯಕ್ತಿಗಳು, ಯಾರೋ ಬಾಲಂಗೌಚಿಗಳು, ಮತ್ತೊಬ್ರು ಮಗದೊಬ್ರು ಮಾಡ್ತಕ್ಕಂಥ ಕೆಲವು ದೂಷಣೆಗಳಿಗೆ, ಎಡಪಂಥೀಯರ ಕೆಲವು ಕುತಂತ್ರಕ್ಕೆ ಸರ್ಕಾರ ಬಲಿಯಾಗಬಾರ್ದು. ಯಾವುದೇ ಸರ್ಕಾರ ಇದ್ರೂ ಕೂಡ ಸರ್ಕಾರನೇ. ಆದರೆ ಏನು ಧರ್ಮಸ್ಥಳದಲ್ಲಿ ನೀವು ನಡ್ಕೊಂಡಿರೋದಿದೆಯಲ್ಲ, ಇದನ್ನ ಮುಂದುವರ್ಸೋದಕ್ಕಿಂತ ಹೆಚ್ಚಾಗಿ ಆಗಿರ್ತಕ್ಕಂಥ ಪಾಪಕ್ಕೆ ನೀವು ಪ್ರಜ್ಞೆ ಬಂದಿದೆ. ಇನ್ಮೇಲಾದರೂ ಅಲ್ಲಿ ಭಕ್ತರು ಹೋಗಿ ಪೂಜೆ ಗೀಜೆ ಮಾಡಿಕೊಂಡು ನೆಮ್ಮದಿಯಿಂದ ಬದುಕೋದಕ್ಕೆ ಒಂದು ದೊಡ್ಡ ಇತಿಹಾಸ ಇದೆ. ಇದನ್ನ ಮುಂದುವರ್ಸ್ಕೊಂಡು ಹೋಗೋದು ಒಳ್ಳೆಯದು. ಇದು ನನ್ನ ಫರ್ಮ್ ಸ್ಟೆಪ್ಪು. ಒಂದು ಸತ್ಯ, 1000 ಸಾರಿ ಸುಳ್ಳು ಹೇಳಿದ್ರು ಸುಳ್ಳೆ ಅನ್ನೋದಕ್ಕೆ ಧರ್ಮಸ್ಥಳವು ಕೂಡ ಒಂದು ದೊಡ್ಡ ಉದಾಹರಣೆ. ಆ ಪರಮಾತ್ಮ ಮಂಜುನಾಥ ಅಂಡಪ್ಪನಿಗೆ ನಾವೆಲ್ಲ ದೀರ್ಘ ದಂಡ ನಮಸ್ಕಾರಗಳು ಮಾಡೋಣ. ಥ್ಯಾಂಕ್ ಯು. ಲೆವೆಲ್ ಕ್ರಾಸಿಂಗ್ಗಳು ಇತ್ತು. ಅದ್ರೊಳಗೆ ಈಗಾಗಲೇ ನಮ್ಮ ಸರ್ಕಾರ ಬಂದಮೇಲೆ 3ನೇ ಬಾರಿಗೆ ಪ್ರಧಾನಿಗಳು ಬಂದಮೇಲೆ 100ಕ್ಕೆ 100 ಹಣವನ್ನು ವ್ಯಯ ಮಾಡಿ 75ಕ್ಕೆ ಈಗಾಗಲೇ ಟೆಂಡರ್ಗಳಾಗಿದೆ. ವಿವಿಧ ಹಂತದಲ್ಲಿ ಕೆಲಸಗಳು ನಡೀತಾ ಇದೆ. ಇನ್ನು 101 ಉಳಿದಿದೆ. ಆ 101 ಕೂಡ ನಾವು ಕೈಗೆತ್ಕೊಳ್ತಾ ಇದ್ದೀವಿ. ನಮ್ಮ ಆಶಯ ಇಷ್ಟೇನೆ, ರಾಜ್ಯ ಸರ್ಕಾರ ಎಷ್ಟು ಮಟ್ಟಿಗೆ ರೈಲ್ವೆ LC ಗೇಟ್ಗಳಿಗೆ, ಇವತ್ತು ಮೇಲ್ಸೇತುವೆ ಕೆಳಸೇತುವೆಗಳಿಗೆ ದುಡ್ಡನ್ನೇ ಬಿಡುಗಡೆ ಮಾಡದೇ ಇರ್ತಕ್ಕಂಥದ್ದನ್ನು ಮನಗೊಂಡು ರಾಷ್ಟ್ರದ ಪ್ರಧಾನಮಂತ್ರಿ ನಮ್ಮೆಲ್ಲರ ನೆಚ್ಚಿನ ನರೇಂದ್ರ ಮೋದಿ ಸಾಹೇಬರು 100ಕ್ಕೆ 100 ಮಾಡಿದ್ದಾರೆ. ಅದರ ಒಂದು ಅವಕಾಶವನ್ನು ಆಗುವ ಕೆಲಸಗಳನ್ನು ಕರ್ನಾಟಕಕ್ಕೂ ಕೂಡ ಕೊಡತಕ್ಕಂಥದಕ್ಕೆ ನಾವು ತುದಿಗಾಲ ಮೇಲೆ ನಿಂತಿದ್ದೇವೆ. ಈ ರೀತಿ ಇನ್ಯಾವ್ಯಾವುದಿದೆ ಅದನ್ನು ಕೂಡ ನಾವು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ನಾನಿವತ್ತು ನಿಮ್ಮನ್ನೆಲ್ಲ ಕರೆದಿದ್ದು ನಿಮ್ಮನ್ನು ನೋಡೋಣ, ನಿಮ್ಮ ಜೊತೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ, ನಿಮ್ಮ ಜೊತೆಯಲ್ಲಿ ನಾನು ಒಂದು ಅರ್ಧ ಗಂಟೆ ಕಾಲ ಕಳೆಯೋಣ ಅಂತ ಅಂದ್ಬಿಟ್ಟು ಕರೆದಿದ್ದೀನಿ. ಇಷ್ಟೊಂದು ಸಂಖ್ಯೆಯಲ್ಲಿ ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು ತಾವೆಲ್ಲ ಬಂದಿದ್ದೀರಾ. ವೈಯಕ್ತಿಕವಾಗಿ ನಾನು ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀನಿ. ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಾನಿವತ್ತು ಅಧಿಕಾರಿಗಳಿಗೆ ಅಲ್ಲೇ ಸೂಚನೆ ಕೊಟ್ಟು ಹೋಗ್ತೀನಿ. ಬೆಂಗಳೂರಿಗೆ ಯಾವ ರೀತಿ ಆದ್ಯತೆ ಕೊಟ್ಟಿದ್ದೀವೋ, ಮೈಸೂರು ಸುತ್ತಮುತ್ತ ಎಷ್ಟು ಬರ್ತಾವೋ, ನಾನು ಬರಬೇಕಾದ್ರೆ ನಮ್ಮ ವತ್ಸ ಸಾಹೇಬ್ರು ಹೇಳ್ತಾಯಿದ್ರು, ಪ್ರತಾಪ್ ಸಿಂಹ ಅವರು ಹೇಳ್ತಾಯಿದ್ರು, ಆ ಎಲ್ಲಕ್ಕೂ ಕೂಡ ಆದ್ಯತೆ ಕೊಟ್ಟು 3 ವರ್ಷದಲ್ಲಿ 100ಕ್ಕೆ 100 ಈ ಭಾಗದಲ್ಲಿ ಯಾವುದು LC ಗೇಟ್ಗಳು ಇರಬಾರ್ದು ಅನ್ನೋದು ನನ್ನ ಆಸೆ. ಅದನ್ನು ಪೂರೈಸೋದಕ್ಕೆ ತಾಯಿ ಚಾಮುಂಡಿಯಲ್ಲಿ ಕೇಳ್ಕೊತೀನಿ. ಒಂದೇ ಭಾರತ್, ಅದ್ರ ಜೊತೆಗೆ ನಿಮ್ಗೆ ಇನ್ನೂ ಒಳ್ಳೆಯ ಕೊಡುಗೆಯನ್ನು ರಾಷ್ಟ್ರದ ಪ್ರಧಾನಮಂತ್ರಿಗಳು, ನಮ್ಮ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರು ಇನ್ನೊಂದು 2-3 ತಿಂಗಳಲ್ಲೇ ನಿಮಗೆ ನೀಡುವರಿದ್ದಾರೆ. ಆದ್ದರಿಂದ ಒಂದೇ ಭಾರತ ಬರ್ತದೆ. ಬೆಂಗಳೂರಿಗೆ ಎಷ್ಟು ಆದ್ಯತೆನೋ ಮೈಸೂರಿಗೂ ಕೂಡ ಅದೇ ಆದ್ಯತೆ ಕೊಡಬೇಕು ಅನ್ನೋದು ನಮ್ಮ ಆಶಯ ಇದೆ. ಅಂತ ಆಶಯದಲ್ಲಿ ಒಂದೇ ಭಾರತ್ ಸೇರಿ, ಸ್ಲೀಪಿಂಗು ಸೇರಿ ನಾವು ಯಾವ್ಯಾವುದಕ್ಕೆ ಆದ್ಯತೆ ಕೊಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಎಷ್ಟು ಇದು ಮಹಾರಾಜ ಮೈಸೂರು ಕಾಲದಿಂದನೂ ಬ್ರಿಟಿಷರ ಕಾಲದಿಂದ ಇರ್ತಕ್ಕಂಥ ಒಂದು ಲೈನು, ಇದಕ್ಕೆ ಇನ್ನೂ ಆದ್ಯತೆ ಕೊಡ್ತಕ್ಕಂಥ ಕೆಲಸದಲ್ಲಿ ನಾವು ಮುಂದಾಗಿದ್ದೀವಿ. ಈಗಾಗಲೇ ತುಮಕೂರು ಬೆಂಗಳೂರು 4 ಪಥದ ರಸ್ತೆ ಇದಕ್ಕೆ DPR ಆಗಿ ಅದು ಟೆಂಡರ್ಗೆ ಹೋಗ್ತಾ ಇದೆ. ಅದೇ ರೀತಿ ನಾವು ಬೆಂಗಳೂರು ಮತ್ತು ಮೈಸೂರಿನ ಜನಸಂದಣಿಯನ್ನು ಗಮನದಲ್ಲಿಟ್ಕೊಂಡು ಏನು ಈಗಾಗಲೇ ಕೇರಳದಲ್ಲಿ ನಾವು ಕೂಡ ಕೇರಳದಲ್ಲಿ ಕೂಡ 200 ಕಿಲೋಮೀಟರ್ಗೂ ಮೇಲ್ಪಟ್ಟು 4 ಪಥದನ್ನು ಮಾಡ್ತಕ್ಕಂಥದ್ದು. ಭಾರತದಲ್ಲಿ ಇರ್ತಕ್ಕಂಥ ಯಾವ್ಯಾವುದು ನಗರಗಳಿವೆ ಕೇವಲ ನಮ್ಮ ಪಕ್ಷದ ಇರ್ತಕ್ಕಂಥದ್ದು ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲ ನಗರಗಳು ಕೂಡ ಅಭಿವೃದ್ಧಿ ಆಗಬೇಕು ಅನ್ನೋದು ರಾಷ್ಟ್ರದ ಪ್ರಧಾನಿಗಳ ಆಶೆ ಆಗಿದೆ. ನನಗನ್ನಿಸ್ತದೆ ತುಮಕೂರು, ಬೆಂಗಳೂರು, ಮೈಸೂರು ಇವೆಲ್ಲವೂ ಕೂಡ ಒಂದೇ ನಾಣ್ಯದ 2 ಮುಖಗಳಾಗಿ ಎಷ್ಟು ಮಟ್ಟಿಗೆ ನಾವು ಅದನ್ನು ಕೊಂಡೊಯ್ತಕ್ಕಂಥ ಕೆಲಸ ಮಾಡ್ತೀವಿ. ಮೈಸೂರು ಎಷ್ಟು ಮಟ್ಟಿಗೆ ಜಾಸ್ತಿ ಬೆಳೀತದೋ ಅಷ್ಟು ಬೆಂಗಳೂರಿನ ಒತ್ತಡ ಕಡಿಮೆ ಆಗ್ತದೆ. ತುಮಕೂರು ಎಷ್ಟು ಮಟ್ಟಿಗೆ ಬೆಳೀತದೋ ಅಷ್ಟು ಮಟ್ಟಿಗೆ ಬೆಂಗಳೂರಿನ ಒತ್ತಡ ಕಡಿಮೆ ಆಗ್ತದೆ. ಇದನ್ನು ಮನಸ್ಸಿನಲ್ಲಿ ಇಟ್ಕೊಂಡು
ನಾವು ಈ ಕಾರ್ಯಕ್ರಮಗಳನ್ನ ರೂಪಿಸ್ಕೊಂಡಿದ್ದೀವಿ. ಸರ್ ನೋಡಿ, ರಾಷ್ಟ್ರದ ಪ್ರಧಾನಮಂತ್ರಿಗಳು ಆಗಸ್ಟ್ 15ನೇ ತಾರೀಕು ರಾಷ್ಟ್ರವನ್ನು ಉದ್ದೇಶಿಸಿ ಒಂದು ಸೂಚನೆಯನ್ನು, ಒಂದು ಸಂದೇಶವನ್ನು ಕೊಡ್ತಾರೆ. ಆ ಸಂದೇಶದ ಪ್ರತಿಕೂಲವಾಗಿ ನಾವು ಪ್ರತಿಯೊಂದು ಸ್ಲಾಬನ್ನು ಕೂಡ ಯಾವ ರೀತಿ ಮಾಡಿದ್ದೀವಿ, ಸ್ವಲ್ಪ ಸ್ವಲ್ಪ ಇವಾಗ ಬಂದಿದೆ. ಪೂರ್ತಿ ನಿಮಗೆ ಇನ್ನೊಂದು 3-4 ದಿವಸದಲ್ಲಿ ಎಲ್ಲವೂ ಕೂಡ ಆಗ್ತದೆ. ಈಗಾಗಲೇ ಅದಕ್ಕೆ ಸಾಕಷ್ಟು ಸಭೆಗಳನ್ನು ನಮ್ಮ ವಿತ್ತ ಸಚಿವರು ಸಹೋದರಿ ಶ್ರೀಮತಿ ನಿರ್ಮಲಾ ಸೀತಾರಾಮ್ ಅವರು ತುಂಬ ವ್ಯವಸ್ಥಿತವಾಗಿ ಅಧಿಕಾರಿಗಳ ಜೊತೆಯಲ್ಲಿ ಎಲ್ಲ ರಾಜ್ಯ ಸರ್ಕಾರಗಳನ್ನು ಕೂಡ ಒಳಗೊಂಡಂತೆ ಇದನ್ನು ಮಾಡ್ತಾ ಇದ್ದೀವಿ. ನನಗನ್ನಿಸ್ತದೆ ರಾಷ್ಟ್ರದ ಪ್ರಧಾನಿಗಳ 3ನೇ ಬಾರಿಗೆ ಪ್ರಧಾನಿಗಳಾದ ಮೇಲೆ 11 ವರ್ಷ ಮುಗಿಸಿ 12ನೇ ವರ್ಷಕ್ಕೆ ಹೋಗಿರ್ತಕ್ಕಂಥ ಅದಕ್ಕೆ ದಸರಾ ಮತ್ತು ದೀಪಾವಳಿಯ ಗಿಫ್ಟನ್ನು ರಾಷ್ಟ್ರಕ್ಕೆ ಸಮರ್ಪಣೆ ಮಾಡುವಾಗ ಕರ್ನಾಟಕವು ಕೂಡ ಒಂದು ಅಂಗ ಅನ್ನೋದನ್ನು ತೀರ್ಮಾನ ಮಾಡಿ ಆ ಸಂದೇಶವನ್ನು ನಿಮಗೂ ಕೂಡ ಕೊಡ್ತಾ ಇದ್ದೀವಿ. ಸ್ವಾಮಿ, ಒಂದು ನಿಮಿಷ ತಾಳಿ. ದೇಶದಲ್ಲಿ ಎಲೆಕ್ಷನ್ಗಳು ಬರ್ತಾ ಇರ್ತವೆ. ಅದಕ್ಕೋಸ್ಕರವಾಗಿ ಒಂದು ದೇಶ ಒಂದು ಚುನಾವಣೆ ಆಗಬೇಕು ಅಂತ ರಾಷ್ಟ್ರದ ಪ್ರಧಾನಿಗಳ ಆಶಯ ಇದೆ. ವೆಸ್ಟ್ ಬೆಂಗಾಲ್ಗೂ ಇವತ್ತೇನು ಮಾಡಿದ್ದಾರೆ ಸ್ಲ್ಯಾಬನ್ನು, ಇದಕ್ಕೂ ಕೂಡ ಸಂಬಂಧ ಇಲ್ಲ. ದಯಮಾಡಿ ರಾಷ್ಟ್ರದ ಪ್ರಧಾನಮಂತ್ರಿಗಳ ಆಶಯ ಏನಿದೆ, ಅವರ ಜೀವನದ ಶೈಲಿ ಏನಿದೆ, ಅಭಿವೃದ್ಧಿ ಅಂದರೆ ಏನು, ಈ ದೇಶವನ್ನು ಯಾವ ರೀತಿ ಮುಂದಕ್ಕೆ ತಗೊಂಡು ಹೋಗ್ಬೇಕು ಅನ್ನೋದಕ್ಕೆ ತಾವುಗಳೇ ಹೇಳ್ತಾ ಇರ್ತೀರಿ ಮತ್ತೊಂದು ಹೆಸರು ಮೋದಿ ಅಂತ. ಆ ರೀತಿಯಾದ ಉದ್ದೇಶ ನಮಗಿಲ್ಲ. ಈಗಾಗಲೇ 2 ಮೆಮೊ ಟೈಮ್ ಬಿಟ್ಟಿದ್ದೀವಿ ನಾವು ಬಂದ ಮೇಲೆ. ಹೈ ಕ್ಲಾಸಾಗಿ ಕೆಲಸ ಆಗ್ತಾ ಇದೆ. ಅದೆಷ್ಟು ಚಾರ್ಜ್? ಅದಕ್ಕೆ 60 ರೂಪಾಯಿ. ಅದೆಷ್ಟು? 35 ರೂಪಾಯಿ. ತುಮಕೂರಿಗೆ 20 ರೂಪಾಯಿ. ಅವಶ್ಯಕತೆ ಇದ್ದರೆ ನಮಗೇನು ತೊಂದರೆ ಏನಿಲ್ಲ. ಪ್ರತಾಪಣ್ಣ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ಯದುವೀರ್ ಮಹಾರಾಜರು ಕೂಡ ಅದೇ ದಾರಿಯಲ್ಲಿ ಸಾಗ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ತುಮಕೂರು, ಮೈಸೂರು, ಬೆಂಗಳೂರು ಇವೆಲ್ಲವೂ ಕೂಡ ಬೆಂಗಳೂರಿಗೆ ಹೊಂದಿಕೊಂಡಿರ್ತಕ್ಕಂಥ ನಗರಗಳಲ್ಲಿ ಒಂದಾಗಿದೆ. ಇದಕ್ಕೆ ಯಾವ್ಯಾವ ರೀತಿ ನಾವು ಸಹಾಯತೆ ಕೊಡಬೇಕು ಕೊಡ್ತೀವಿ. ನಾನು ಅಲ್ಲಿ ಹೇಳಿದ್ದು, ತುಮಕೂರಿನಲ್ಲಿ ನನಗೆ ಅನಿರೀಕ್ಷಿತವಾಗಿ ನಮ್ಮ ನಾಯಕರು ದಿಢೀರ್ನೆ ಕಳಿಸ್ತಂಥ ಒಂದು ಕ್ಷೇತ್ರ. 50 ವರ್ಷ ಆ ಕ್ಷೇತ್ರಕ್ಕೆ ಏನೇನಾಗಬೇಕಾಗಿತ್ತೋ ಎಲ್ಲವನ್ನು ಕೂಡ ಒಂದು ಹಂತಕ್ಕೆ 1 ವರ್ಷ 2 ತಿಂಗಳಲ್ಲಿ ತಂದಿದ್ದೇನೆ. 23, 24 ಅಂಡರ್ ಪಾಸ್ಗಳು, ಮೇಲ್ಸೇತುವೆಗಳು ಸುಮಾರು ಸಾವಿರಾರು ಕೋಟಿ ರೂಪಾಯಿ ನಡೀತಾ ಇದೆ. ಒಂದು ರಾಯದುರ್ಗ, ತುಮಕೂರು, ದಾವಣಗೆರೆ ಎಲ್ಲವೂ ಕೆಲಸ ಒಂದು ಹಂತಕ್ಕೆ ಬಂದಿದೆ. ಮತ್ತೆ ಯಾವ್ಯಾವುದಕ್ಕೆ ಯಾವ ರೀತಿ ಆದ್ಯತೆ ಕೊಡಬೇಕಾಗಿತ್ತೋ ಅದಲ್ದಿರ ತುಮಕೂರಿಗೆ ಬೈಪಾಸ್ ಬೇಕಾಗಿತ್ತು. ಅದು ಕೂಡ ಈಗಾಗಲೇ 2 ಕೂಡ ನಿತಿನ್ ಗಡ್ಕರಿ ಅವರು ಕೊಟ್ಟು DPR ಆಗಿ ಒಂದು ಕಡೆ ಕೆಲಸ ಮಾಡ್ತಾ ಇದ್ದೀವಿ. ಶಿರಾಯಿಂದ ಬಡವನಹಳ್ಳಿ, ಬಡವರಿಂದ ಬೈರನಹಳ್ಳಿಯಿಂದ ಚಿಕ್ಕಬಳ್ಳಾಪುರಕ್ಕೆ ಏನು ಇವತ್ತು ಬೆಂಗಳೂರು ತುಮಕೂರು ಬರ್ತಾ ಇರ್ತಕ್ಕಂಥ ನ್ಯಾಷನಲ್ ಹೈವೇಲಿ ಇನ್ನೊಂದು ನ್ಯಾಷನಲ್ ಹೈವೇ ಮಾಡಿ ಸೃಷ್ಟಿ ಮಾಡಿ ಒಂದು ಕೆಲಸವನ್ನು ಪ್ರಾರಂಭ ಮಾಡಿದ್ದೀನಿ. ನನಗನ್ನಿಸ್ತದೆ 5 ವರ್ಷದಲ್ಲಿ ಆ ಕ್ಷೇತ್ರದಲ್ಲಿ ಎಷ್ಟು ಮಟ್ಟಿಗೆ ಕೆಲಸ ಆಗಬೇಕು 50 ವರ್ಷದ್ದು ಮಾಡೋದ್ರಿಂದ ನಾನು ಅಲ್ಲಿ ನಿಲ್ಲೋದಿಲ್ಲ. ಮತ್ತೆ ಇನ್ನೆಲ್ಲರೂ ಒಂದು ಕಡೆ ಹೋಗೋಣ ಅನ್ನೋ ಚಿಂತೆಯಲ್ಲೇ ನಾನು ಹೇಳಿರೋದು. ಒಂದು ನಿಮ್ಮ ಸಂತೋಷ ಸುದ್ದಿ, ಹಾಸನ, ತಿಪ್ಟೂರು, ಚಿಕ್ಕನಾಯಕನಹಳ್ಳಿ, ಹಿರೇಹಳ್ಳಿ 50 ವರ್ಷದಿಂದ ಉಳಿದಿತ್ತು. 4,800 ಕೋಟಿ ರೂಪಾಯಿಗಳದು ಎಲ್ಲ ಸರ್ವೆ ಆಗಿ ಟೆಂಡ್ರು ಕೂಡ ಈಗಾಗಲೇ ಫ್ಲೋಟಿಂಗ್ ಆಗಿ ಕೆಲಸ ಶುರು ಮಾಡ್ತಾ ಇದ್ದೀವಿ. ನನಗೆ ನೀವು ನಂಬೋದಿಲ್ಲ, ಏನೇನು ಮಾಡಬೇಕಾಗಿತ್ತು ಆ ಜಿಲ್ಲೆಗೆ ಭಾರತ ಸರ್ಕಾರದಿಂದ ಭಗವಂತನ ದಯೆ, ಚಾಮುಂಡಿ ಆಶೀರ್ವಾದ, ಹಿರಿಯರ ಆಶೀರ್ವಾದ, ಆ ಜನ ಕೊಟ್ಟಂತ ಒಂದು ಪ್ರೀತಿ ವಿಶ್ವಾಸ ನನಗೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.